ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಇನ್ನು 3 ವರ್ಷ ಬಾಕಿ ಇಲ್ಲ. ಕೊನೆ 1 ವರ್ಷ ಔಟ್ ಗೋಯಿಂಗ್ ಸರ್ಕಾರ ಇದು. ರಾಜ್ಯದ ಜನ ಎಲ್ಲ ಸಮಾಜದವರು ಜಾತ್ಯತೀತವಾಗಿ ಯಾವುದೋ ಭರವಸೆಗಳಿಗೆ ಒಳಗಾಗಿ ಆಮಿಷ ಒಳಗಾಗಿ ಅನಿವಾರ್ಯವಾಗಿ ಅಧಿಕಾರಕ್ಕೆ ಬಂದರು. ಆದರೆ ಹಾಲಿನಿಂದ ಹಿಡಿದು ಹಾಲು, ಆಲ್ಕೋಹಾಲು, ಉಪಯೋಗಿಸಿ ಎಣ್ಣೆ, ಅಡುಗೆ ಎಣ್ಣೆಯಿಂದ ಹಿಡಿದು ಪೆಟ್ರೋಲ್, ಡೀಸೆಲ್ ಸುಮಾರು 48-50 ವಸ್ತುಗಳ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ 2-3 ಬೆಂಗಳೂರಿನಲ್ಲಿ ಏಪ್ರಿಲ್ 2-3ರಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಯಶಸ್ವಿ ಆಯಿತು. ಮತ್ತು 7ನೇ ತಾರೀಕು ಮೈಸೂರಿಂದ ಪ್ರಾರಂಭ ಆಗಿ ಮೊದಲನೇ ಹಂತ ಮುಗಿದು ಇವತ್ತು 2ನೇ ಹಂತ ಬೆಳಗಾವಿಯಿಂದ ಪ್ರಾರಂಭ ಆಗಿದೆ. 3ನೇ ಹಂತ ದಾವಣಗೆರೆಗೆ 21ನೇ ತಾರೀಕು 10 ಗಂಟೆಗೆ ಈ ಯಾತ್ರೆ ಜನಾಕ್ರೋಶ ಸರ್ಕಾರ ವಿರುದ್ಧವಾಗಿ ಪ್ರತಿಭಟನೆ ಈಗಾಗಲೇ ನಮ್ಮ ಎಲ್ಲ ಜಿಲ್ಲೆಯವರು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ಮಂಡಲದವರು ಚರ್ಚೆ ಮಾಡಿ ಹೆಚ್ಚು ಸರ್ಕಾರ ಏನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಈ ಸರ್ಕಾರ ವಿಫಲವಾಗಿದೆ, ಜನಾಕ್ರೋಶ ಯಾತ್ರೆ ಯಶಸ್ವಿ ಆಗಬೇಕಂತ ಚರ್ಚೆ ಮಾಡಿದ್ವಿ, ನಿರ್ಧಾರ ಮಾಡಿದ್ವಿ. ಜಾತಿ ಗಣತಿ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ನೋಡಿ, ಒಂದು ಜಾತಿ ಜನಗಣತಿಯನ್ನು ನಾವು ವಿರೋಧ ಮಾಡ್ತೀವಿ. ವಿರೋಧ ಮಾಡೋ ಉದ್ದೇಶ ಇದರಲ್ಲಿ SC ಸಮುದಾಯಕ್ಕೂ ಅನ್ಯಾಯ ಆಗಿದೆ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದ ವರ್ಗ ಸಣ್ಣ ಪುಟ್ಟ ಜಾತಿಗಳು ಸರ್ವೆಯಲ್ಲಿ ಭಾಳಷ್ಟು ಅವೈಜ್ಞಾನಿಕವಾಗಿದೆ. ಮತ್ತು ವೀರಶೈವ ಲಿಂಗಾಯತ ಒಳ ಪಂಗಡನ ಒಡೆದಾಕಿ ಈ ಸರ್ಕಾರ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರ ಸೂರ್ಯಚಂದ್ರ ಎಷ್ಟು ಸತ್ಯನೋ ನವೆಂಬರ್-ಡಿಸೆಂಬರ್ನಲ್ಲಿ ಅಧಿಕಾರ ಹಂಚಿಕೆ ಆಗೇ ಆಗುತ್ತೆ ಅಂತ ಹೇಳಿ ಅವ್ರನ್ನ ಹಿಂಬಾಲಕರನ್ನ ಈ ಜಾತಿ ಜನಗಣತಿ ಅಸ್ತ್ರ ಬ್ರಹ್ಮಾಸ್ತ್ರವನ್ನು ಬಳಸ್ತಾರೆ. ನಾನು ಕೇಳ್ತೀವಿ, ಸಿದ್ದರಾಮಯ್ಯನವರೇ, ನಾವು ಜಾತಿ ಜನಗಣತಿ ವಿರೋಧಿಗಳಲ್ಲ. ವೀರಶೈವ ಲಿಂಗಾಯತ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಯಾವುದೇ ಸಮುದಾಯ ಇರ್ಬೋದು. ಕಳೆದ 10 ವರ್ಷಗಳ ಹಿಂದೆ ನೀವು ಜಾತಿ ಜನಗಣತಿಯನ್ನು ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಜಾತಿ ಜನಗಣತಿ ಮಾಡಿಸಿದ್ರಿ. ನಿಮ್ಮ ಏನು ಆ ವರದಿಗೆ ಕಾಂತರಾಜ್ ಆಯೋಗಕ್ಕೆ ಕಾಂತರಾಜನ ಅಧ್ಯಕ್ಷರು ಮಾಡಿದ್ರಿ. ಆ ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿದ್ದಾಗ ಬಿಡುಗಡೆ ಮಾಡ್ಬೋದಲ್ಲ, ಯಾಕೆ ಮಾಡಲಿಲ್ಲ? 10 ವರ್ಷ ಆಯಿತು. ಇವತ್ತು ಕೇಳ್ತೀರಿ, ಸಿದ್ದರಾಮಯ್ಯನವರೇ, ನಿಮ್ಮ ಮನೆಗೆ ಬಂದು ಜಾತಿ ಗಣತಿ ಸರಿವು ಮಾಡಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆಗೆ ಹೋಗಿಲ್ಲ, DK ಶಿವಕುಮಾರ್ ಮನೆಗೆ ಹೋಗಿಲ್ಲ, ನಮ್ಮ ಯಾರ ಮನೆಗೂ ಬಂದಿಲ್ಲ. ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವೀರಶೈವ ಲಿಂಗಾಯತರು, ಬ್ರಾಹ್ಮಣರು, ಯಾದವರು, ಗೊಲ್ಲರು, ಮರಾಠರು, ಉಪ್ಪಾರರು, ಹಾಲುಮತ ಸಮಾಜ ಇರ್ಬೋದು, ಒಕ್ಕಲಿಗ ಸಮಾಜ ಇರ್ಬೋದು, ಅಥವಾ ಸಬ್ಕಾಸ್ಟ್ಗಳು ಬರ್ತವೆ. ಯಾವುದೇ ಸಮಾಜದ ಮುಖಂಡರ ಸಾಮಾನ್ಯ ಜನರ ಮನೆ ಬಾಗಿಲಿಗೆ ಹೋಗಿಲ್ಲ. ಈ ಸರ್ಕಾರ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಇದು ಏನು ಹಾವು ಬಿಡ್ತೀವಿ ನೋಡಿ ಅಂತ ಅರಿವೆ ಬಿಡಕೊಂಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಸಮಾಜಗಳು ದಂಗೆ ಹೇಳ್ತದವೆ. ನೀವೇನಾದರೂ ನಾಳೆ 17ನೇ ತಾರೀಕು ವಿಶೇಷ ಸಚಿವ ಸಂಪುಟ ಕರ್ತೀರಿ, ಆಲೋಚನೆ ಮಾಡಿರಿ ಸಿದ್ದರಾಮಯ್ಯನವರೇ. ಈ ಹಿಂದೆ 2013ರಲ್ಲಿ ನೀವು ಅಧಿಕಾರದಾಗಿದ್ದಾಗ ವೀರಶೈವ ಲಿಂಗಾಯತರಂದು ಹೊಡೆದ್ರಿ. ಈಗ ಜಾತಿ ಜನಗಣತಿ ಮತ್ತೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಿರಿ. ಹಿಂದೆ 2017ರಲ್ಲಿ ನಿಮಗೆ ಜನ 18ರಲ್ಲಿ ಯಾವ ರೀತಿ ಪಾಠ ಕಲಿಸಿದ್ರು, ಮತ್ತೆ ನಿಮಗೆ ಈ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ, ಮರು ಸರ್ವೆ ಮಾಡಿರಿ, ಇದನ್ನು ವಿರೋಧ ಮಾಡಬೇಕಂತೇಳಿ ನಾನು ಕಾಂಗ್ರೆಸ್ಸಿನ ಎಲ್ಲ ಮುಖಂಡರಲ್ಲೂ ಒತ್ತಾಯ ಮಾಡ್ತೀನಿ. ವಿನಂತಿ ಮಾಡಲ್ಲ. ನಿಮಗೆ ಸ್ವಾಭಿಮಾನ ಇದ್ದರೆ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ, ಪ್ರತಿಭಟನೆ ಮಾಡಿರಿ. ಕುರ್ಚಿ ಉಳಿಸೋದಕ್ಕೋಸ್ಕರ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಇದನ್ನು ಸ್ವೀಕಾರ ಮಾಡಿದ್ರೆ ರಾಜ್ಯದಲ್ಲಿ ಬೆಂಕಿ ಎತ್ತಿ ಉರಿಯುತ್ತೆ, ಜನ ಬೀದಿಗಿಳಿತಾರೆ. ಈ ಸರ್ಕಾರ 100ಕ್ಕೆ 100 ಜಾತಿ ಜನಗಣತಿ ಅನುಷ್ಠಾನಕ್ಕೆ ತಂದರೆ ಸೂರ್ಯಚಂದ್ರ ಎಷ್ಟು ಸತ್ಯನೋ
ಸರ್ಕಾರ ಪತನ ಆಗುತ್ತೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನಾನು ಕಾಂಗ್ರೆಸ್ಸಿನ ಸಚಿವರುಗಳಿಗೆ, ನಿಮಗೆ ಸ್ವಾಭಿಮಾನ ಇದ್ರೆ, ನಿಮಗೆ ತಾಕತ್ತಿದ್ರೆ ಪ್ರತಿಭಟನೆ ಮಾಡಿ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಸುಮ್ಮನೆ ನಾಟಕ ಮಾಡಿ ಮೀಟಿಂಗ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಈ ಜಾತಿ ಸಮಯ ಬಿಡಿ, ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕಂತೇಳಿ ನಾನು ಎಲ್ಲ ಸಚಿವರಿಗೆ ಒತ್ತಾಯ ಮಾಡ್ತೀನಿ, ವಿನಂತಿ ಮಾಡಲ್ಲ. ನಿಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಅಲ್ಲ, ಹೊಟ್ಟೆ ತುಂಬಿದವರು ಮಾತ್ರ ಈ ತರ ವಿರೋಧ ಮಾಡ್ತಾರೆ, ಹೊಟ್ಟೆ ಹಸಿದವರು ಯಾರು? ನೋಡಿ, ನಾನು ಹೊಸದುರ್ಗ ಶ್ರೀಗಳ ಹೇಳಿಕೆಯನ್ನು ಗಮನಿಸಿದ್ದೀನಿ. ಅದನ್ನು ವಿವಾದಾತ್ಮಕ ನಾನು ಹೇಳಿಕೆಯನ್ನು ಮಾಡೋಕ್ಕೆ ಇಚ್ಛೆ ಪಡಲ್ಲ. ಗುರುಗಳು ಏನು ಹೇಳಿದರೆ ಆ ಹೇಳಿಕೆಯನ್ನು ನಾನು ನೋಡಿದ್ದೀನಿ, ಗಮನಿಸಿದ್ದೀನಿ. ನಾವು ಹೇಳೋದು ಇವತ್ತು ಹಸಿದವನಿಗೆ ಆಯ್ತಾ, ಈ ಜಾತಿ ಜನಗಳಿಗೆ ಉಪಯೋಗ ಆಗ್ಬೇಕಂದ್ರೆ ಸಣ್ಣ ಪುಟ್ಟ ಸಮಾಜ, ಹಿಂದುಳಿದ ವರ್ಗ ಇರ್ಬೋದು, ಅದರಲ್ಲಿ ಸಬ್ ಕಾಸ್ಟ್ಗಳು ಬರ್ತವೆ, SC ST ಸಬ್ ಕಾಸ್ಟ್ಗಳು ಬರ್ತವೆ, ವೀರಶೈವ ಲಿಂಗಾಯತರಲ್ಲಿ ಒಳಪಂಗಡ ಬರ್ತವೆ, ಒಕ್ಕಲಿಗರು ಬರ್ತವೆ. ಕೇವಲ ಅಲ್ಪಸಂಖ್ಯಾತರನ್ನ ಮೊದಲನೇ ಸ್ಥಾನಕ್ಕೆ ಇದು ಸಿದ್ದರಾಮಯ್ಯನವರ ಮನೆಯಲ್ಲಿ ಆಯೋಗ, ಹಿಂದೆ ಕಾಂತರಾಜ್ ಇರ್ಬೋದು, ಜಯಪ್ರಕಾಶ್ ಹೆಗಡೆ ಇರ್ಬೋದು, ಸಿದ್ದರಾಮಯ್ಯನವರ ಮನೆಯಲ್ಲಿ ಕೂಳಿತು ಈ ವರದಿಯನ್ನು ತಯಾರು ಮಾಡಿ ಬಿಡುಗಡೆ ಮಾಡಿಕೊಟ್ಟಿದ್ರೆ ಸಿದ್ದರಾಮಯ್ಯನವರೇ, ನಿಮ್ಮ ಧರ್ಮಪತ್ನಿ ಕೇಳ್ರಿ, ಮಾಡಿಲ್ಲ, ಸರ್ವೆ ಮಾಡಿಲ್ಲ. ಇದು ಹಸಿದವರಿಗಿಂತಲ್ಲ, ಗುರುಗಳಿಗೆ ವಿನಂತಿ ಮಾಡ್ತೀವಿ. ಹಸಿದವರು ಅಥವಾ ಹೊಟ್ಟೆ ತುಂಬಿದವರು ಅಂತಲ್ಲ, ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ, ಸಾರಾಸಟ್ಟು ತಿರಸ್ಕಾರ ಮಾಡಬೇಕು. ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ, ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರನ್ನ 4% ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡಕ್ಕೆ ಹೊಂಟ್ರಿ, ಈಗ 8% ಡಿಮ್ಯಾಂಡ್ ಮಾಡ್ತಾರೆ. ಅವರೆಲ್ಲ ಕೆಲವ್ರಿಗೆ ಅಯೋಗ್ಯರು. 8% ಮೀಸಲಾತಿ ಕೊಡ್ಬೇಕಂದ್ರೆ ಏನು ಹಿಂದೂಗಳನ್ನ ಬೇರ್ಪಡಿಸಿ 75 ಲಕ್ಷ ತೋರಿಸ್ತಿರಲ್ಲ, ನೀವು ಮೈನಾರಿಟೀಸಾ? 75 ಲಕ್ಷ ಅಂದರೆ ಎಲ್ಲಿ ಮೈನಾರಿಟೀಸ್ ಆಗ್ತೀರಿ? ಆ ಗುತ್ತಿಗೆಯಲ್ಲಿ ಮೀಸಲಾತಿ ಇದು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ವಿರುದ್ಧವಾಗಿದ್ದು, ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಈ ಜನಾಕ್ರೋಶ ಯಾತ್ರೆ ಯಶಸ್ವಿ ಹೋರಾಟ ಮಾಡ್ತೀವಿ. ವೈಯಕ್ತಿಕವಾಗಿ ಜಾತಿ ಜನಗಣತಿ ನಾನು ವಿರೋಧ ಮಾಡ್ತೀವಿ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಇನ್ನು 3 ವರ್ಷ ಬಾಕಿ ಇಲ್ಲ. ಕೊನೆ 1 ವರ್ಷ ಔಟ್ ಗೋಯಿಂಗ್ ಸರ್ಕಾರ ಇದು. ರಾಜ್ಯದ ಜನ, ಎಲ್ಲ ಸಮಾಜದವರು ಜಾತ್ಯತೀತವಾಗಿ ಯಾವುದೋ ಭರವಸೆಗಳಿಗೆ ಒಳಗಾಗಿ, ಆಮಿಷ ಒಳಗಾಗಿ ಅನಿವಾರ್ಯವಾಗಿ ಅಧಿಕಾರಕ್ಕೆ ಬಂದರು. ಆದರೆ ಹಾಲಿನಿಂದ ಹಿಡಿದು ಹಾಲು, ಆಲ್ಕೋಹಾಲು, ಉಪಯೋಗಿಸಿ ಎಣ್ಣೆ, ಅಡಿಗೆ ಎಣ್ಣೆಯಿಂದ ಹಿಡಿದು ಪೆಟ್ರೋಲ್, ಡೀಸೆಲ್, ಸುಮಾರು 48-50 ವಸ್ತುಗಳ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ 2-3 ಬೆಂಗಳೂರಿನಲ್ಲಿ ಏಪ್ರಿಲ್ 2-3ರಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಯಶಸ್ವಿ ಆಯಿತು. ಮತ್ತು 7ನೇ ತಾರೀಕು ಮೈಸೂರಿಂದ ಪ್ರಾರಂಭ ಆಗಿ ಮೊದಲನೇ ಹಂತ ಮುಗಿದು ಇವತ್ತು 2ನೇ ಹಂತ ಬೆಳಗಾವಿಯಿಂದ ಪ್ರಾರಂಭ ಆಗಿದೆ. 3ನೇ ಹಂತ ದಾವಣಗೆರೆಗೆ 21ನೇ ತಾರೀಕು 10 ಗಂಟೆಗೆ ಈ ಯಾತ್ರೆ ಜನಾಕ್ರೋಶ ಸರ್ಕಾರ ವಿರುದ್ಧವಾಗಿ ಪ್ರತಿಭಟನೆ ಈಗಾಗಲೇ ನಮ್ಮ ಎಲ್ಲ ಜಿಲ್ಲೆಯವರು, ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ಮಂಡಲದವರು ಚರ್ಚೆ ಮಾಡಿ ಹೆಚ್ಚು ಸರ್ಕಾರ ಏನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಈ ಸರ್ಕಾರ ವಿಫಲವಾಗಿದೆ, ಜನಾಕ್ರೋಶ ಯಾತ್ರೆ ಯಶಸ್ವಿ ಆಗಬೇಕಂತ ಚರ್ಚೆ ಮಾಡಿದ್ವಿ, ನಿರ್ಧಾರ ಮಾಡಿದ್ವಿ. ಓಕೆ, ಇವಾಗ ಜಾತಿ ಗಣತಿ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಹೇಳಿದ್ದಾರೆ ನೋಡಿ, ಒಂದು ಜಾತಿ ಜನಗಣತಿಯನ್ನು ನಾವು ವಿರೋಧ ಮಾಡ್ತೀವಿ. ವಿರೋಧ ಮಾಡೋ ಉದ್ದೇಶ, ಇದರಲ್ಲಿ SC ಸಮುದಾಯಕ್ಕೂ ಅನ್ಯಾಯ ಆಗಿದೆ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದ ವರ್ಗ, ಸಣ್ಣ ಪುಟ್ಟ ಜಾತಿಗಳು ಸರ್ವೆಯಲ್ಲಿ ಭಾಳಷ್ಟು ಅವೈಜ್ಞಾನಿಕವಾಗಿದೆ. ಮತ್ತು ವೀರಶೈವ ಲಿಂಗಾಯತ ಒಳಪಂಗಡನ ಒಡೆದಾಕಿ ಈ ಸರ್ಕಾರ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರ ಸೂರ್ಯಚಂದ್ರ ಎಷ್ಟು ಸತ್ಯನೋ ನವೆಂಬರ್ ಡಿಸೆಂಬರ್ನಲ್ಲಿ ಅಧಿಕಾರ ಹಂಚಿಕೆ ಆಗೇ ಆಗುತ್ತೆ ಅಂತ ಹೇಳಿ ಅವ್ರನ್ನ ಹಿಂಬಾಲಕರನ್ನ ಈ ಜಾತಿ ಜನಗಣತಿ ಬ್ರಹ್ಮಾಸ್ತ್ರವನ್ನು ಬಳಸ್ತಾರೆ. ನಾನು ಕೇಳ್ತೀವಿ, ಸಿದ್ದರಾಮಯ್ಯನವರೇ,
ನಾವು ಜಾತಿ ಜನಗಣತಿ ವಿರೋಧಿಗಳಲ್ಲ. ವೀರಶೈವ ಲಿಂಗಾಯತ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಯಾವುದೇ ಸಮುದಾಯ ಇರ್ಬೋದು. ಕಳೆದ 10 ವರ್ಷಗಳ ಹಿಂದೆ ನೀವು ಜಾತಿ ಜನಗಣತಿಯನ್ನು ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಜಾತಿ ಜನಗಣತಿ ಮಾಡಿಸಿದ್ರಿ. ನಿಮ್ಮ ಏನು ಆ ವರದಿಗೆ ಕಾಂತರಾಜ್ ಆಯೋಗಕ್ಕೆ ಕಾಂತರಾಜನ ಅಧ್ಯಕ್ಷನ ಮಾಡಿದ್ರಿ. ಆ ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿದ್ದಾಗ ಮಾಡಿಸುವ ಬಿಡುಗಡೆ ಮಾಡ್ಬೋದಲ್ಲ, ಯಾಕೆ ಮಾಡಲಿಲ್ಲ? 10 ವರ್ಷ ಆಯಿತು. ಇವತ್ತು ಕೇಳ್ತೀರಿ, ಸಿದ್ದರಾಮಯ್ಯನವರೇ ನಿಮ್ಮ ಮನೆಗೆ ಬಂದು ಜಾತಿ ಗಣತಿ ಸರಿವು ಮಾಡಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆಗೆ ಹೋಗಿಲ್ಲ, ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿಲ್ಲ, ನಮ್ಮ ಯಾರ ಮನೆಗೆ ಬಂದಿಲ್ಲ. ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವೀರಶೈವ ಲಿಂಗಾಯತರು, ಬ್ರಾಹ್ಮಣರು, ಯಾದವರು, ಗೊಲ್ಲರು, ಮರಾಠರು, ಉಪ್ಪಾರರು, ಹಾಲುಮತ ಸಮಾಜ ಇರ್ಬೋದು, ಒಕ್ಕಲಿಗ ಸಮಾಜ ಇರ್ಬೋದು, ಅಥವಾ ಸಬ್ಕಾಸ್ಟ್ಗಳು ಬರ್ತವೆ. ಯಾವುದೇ ಸಮಾಜದ ಮುಖಂಡರ ಸಾಮಾನ್ಯ ಜನರ ಮನೆ ಬಾಗಿಲಿಗೆ ಹೋಗಿಲ್ಲ. ಈ ಸರ್ಕಾರ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಇದು ಏನು ಹಾವು ಬಿಡ್ತೀವಿ ನೋಡಿ ಅಂತ ಅರಿವೆ ಬಿಡಕ್ಕೆ ಹೊಂಟಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಸಮಾಜಗಳು ದಂಗೆ ಹೇಳ್ತದವೆ. ನೀವೇನಾದರೂ ನಾಳೆ 17ನೇ ತಾರೀಕು ವಿಶೇಷ ಸಚಿವ ಸಂಪುಟ ಕರ್ತೀರಿ, ಆಲೋಚನೆ ಮಾಡಿರಿ ಸಿದ್ದರಾಮಯ್ಯನವರೇ. ಈ ಹಿಂದೆ 2013ರಲ್ಲಿ ನೀವು ಅಧಿಕಾರದಾಗಿದ್ದಾಗ ವೀರಶೈವ ಲಿಂಗಾಯತ ಅಂತ ಹೊಡೆದ್ರಿ. ಈಗ ಜಾತಿ ಜನಗಣತಿ ಮತ್ತೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಿರಿ. ಹಿಂದೆ 2017ರಲ್ಲಿ ನಿಮಗೆ ಜನ 18ರಲ್ಲಿ ಯಾವ ರೀತಿ ಪಾಠ ಕಲಿಸಿದ್ರು, ಮತ್ತೆ ನಿಮಗೆ ಈ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ, ಮರು ಸರ್ವೆ ಮಾಡಿರಿ, ಇದನ್ನು ವಿರೋಧ ಮಾಡಬೇಕಂತೇಳಿ ನಾನು ಕಾಂಗ್ರೆಸ್ಸಿನ ಎಲ್ಲ ಮುಖಂಡರಲ್ಲೂ ಒತ್ತಾಯ ಮಾಡ್ತೀನಿ. ವಿನಂತಿ ಮಾಡಲ್ಲ. ನಿಮಗೆ ಸ್ವಾಭಿಮಾನ ಇದ್ದರೆ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ, ಪ್ರತಿಭಟನೆ ಮಾಡಿರಿ. ಕುರ್ಚಿ ಉಳಿಸೋದಕ್ಕೋಸ್ಕರ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಇದನ್ನು ಸ್ವೀಕಾರ ಮಾಡಿದ್ರೆ ರಾಜ್ಯದಲ್ಲಿ ಬೆಂಕಿ ಎತ್ತಿ ಉರಿಯುತ್ತೆ, ಜನ ಬೀದಿಗಿಳಿತಾರೆ. ಈ ಸರ್ಕಾರ 100ಕ್ಕೆ 100 ಜಾತಿ ಜನಗಣತಿ ಅನುಷ್ಠಾನಕ್ಕೆ ತಂದರೆ ಸೂರ್ಯಚಂದ್ರ ಎಷ್ಟು ಸತ್ಯನೋ ಸರ್ಕಾರ ಪತನ ಆಗುತ್ತೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನಾನು ಕಾಂಗ್ರೆಸ್ಸಿನ ಸಚಿವರುಗಳಿಗೆ, ನಿಮಗೆ ಸ್ವಾಭಿಮಾನ ಇದ್ದರೆ, ನಿಮಗೆ ತಾಕತ್ತಿದ್ರೆ ಪ್ರತಿಭಟನೆ ಮಾಡಿ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಸುಮ್ಮನೆ ನಾಟಕ ಮಾಡಿ ಮೀಟಿಂಗ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಈ ಜಾತಿ ಸಮಯ ಬಿಡಿ, ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕಂತೇಳಿ ನಾನು ಎಲ್ಲ ಸಚಿವರಿಗೆ ಒತ್ತಾಯ ಮಾಡ್ತೀನಿ. ವಿನಂತಿ ಮಾಡಲ್ಲ. ನಿಮಗೆ ಸ್ವಾಭಿಮಾನಕ್ಕೆ ಧಕ್ಕೆ, ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಹೊಟ್ಟೆ ತುಂಬಿದವರು ಮಾತ್ರ ಈ ಥರ ವಿರೋಧ ಮಾಡ್ತಾರೆ, ಹೊಟ್ಟೆ ಹಸಿದವರು ಯಾರು? ನೋಡಿ, ನಾನು ಹೊಸದುರ್ಗ ಶ್ರೀಗಳ ಹೇಳಿಕೆಯನ್ನು ಗಮನಿಸಿದ್ದೀನಿ. ಅದನ್ನು ವಿವಾದಾತ್ಮಕ ನಾನು ಹೇಳಿಕೆಯನ್ನು ಮಾಡೋಕ್ಕೆ ಇಚ್ಛೆ ಪಡಲ್ಲ. ಗುರುಗಳು ಏನು ಹೇಳಿದರೆ ಆ ಹೇಳಿಕೆಯನ್ನು ನಾನು ನೋಡಿದ್ದೀನಿ, ಗಮನಿಸಿದ್ದೀನಿ. ನಾವು ಹೇಳೋದು ಇವತ್ತು ಹಸಿದವನಿಗೆ ಆಯ್ತಾ, ಈ ಜಾತಿ ಜನಗಣತಿ ಉಪಯೋಗ ಆಗ್ಬೇಕಂದ್ರೆ ಸಣ್ಣ ಪುಟ್ಟ ಸಮಾಜ, ಹಿಂದುಳಿದ ವರ್ಗ ಇರ್ಬೋದು, ಅದರಲ್ಲಿ ಸಬ್ಕಾಸ್ಟ್ಗಳು ಬರ್ತವೆ, SC ST ಸಬ್ಕಾಸ್ಟ್ಗಳು ಬರ್ತವೆ, ವೀರಶೈವ ಲಿಂಗಾಯತರಲ್ಲಿ ಒಳಪಂಗಡ ಬರ್ತವೆ, ಒಕ್ಕಲಿಗರು ಬರ್ತವೆ. ಕೇವಲ ಅಲ್ಪಸಂಖ್ಯಾತರನ್ನ ಮೊದಲನೇ ಸ್ಥಾನಕ್ಕೆ ಇದು ಸಿದ್ದರಾಮಯ್ಯನವರ ಮನೆಯಲ್ಲಿ ಆಯೋಗ, ಹಿಂದೆ ಕಾಂತರಾಜ್ ಇರ್ಬೋದು, ಜಯಪ್ರಕಾಶ್ ಹೆಗಡೆ ಇರ್ಬೋದು, ಸಿದ್ದರಾಮಯ್ಯನವರ ಮನೆಯಲ್ಲಿ ಕೂಳಿತು ಈ ವರದಿಯನ್ನು ತಯಾರು ಮಾಡಿ ಬಿಡುಗಡೆ ಮಾಡಿಕೊಟ್ಟಿದ್ರೆ, ಸಿದ್ದರಾಮಯ್ಯನವರೇ ನಿಮ್ಮ ಧರ್ಮಪತ್ನಿ ಕೇಳ್ರಿ, ಮಾಡಿಲ್ಲ, ಸರ್ವೆ ಮಾಡಿಲ್ಲ. ಇದು ಹಸಿದವರಿಗಿಂತಲ್ಲ, ಗುರುಗಳಿಗೆ ವಿನಂತಿ ಮಾಡ್ತೀವಿ. ಹಸಿದವರು ಅಥವಾ ಹೊಟ್ಟೆ ತುಂಬಿದವರು ಅಂತಲ್ಲ, ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ, ಸಾರಾಸಗಟು ತಿರಸ್ಕಾರ ಮಾಡಬೇಕು. ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ, ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರನ್ನ 4% ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡಕ್ಕೆ ಹೊಂಟ್ರಿ. ಈಗ 8% ಡಿಮ್ಯಾಂಡ್ ಮಾಡ್ತಾರೆ. ಅವರೆಲ್ಲ ಕೆಲವ್ರಿಗೆ ಅಯೋಗ್ಯರು. 8% ಮೀಸಲಾತಿ ಕೊಡ್ಬೇಕಾದ್ರೆ ಏನು ಹಿಂದೂಗಳನ್ನ ಬೇರ್ಪಡಿಸಿ 75 ಲಕ್ಷ ತೋರಿಸ್ತಿರಲ್ಲ, ನೀವು ಮೈನಾರಿಟೀಸಾ? 75 ಲಕ್ಷ ಅಂದರೆ ಎಲ್ಲಿ ಮೈನಾರಿಟೀಸ್ ಆಗ್ತೀರಿ? ಆ ಗುತ್ತಿಗೆಯಲ್ಲಿ ಮೀಸಲಾತಿ ಇದು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ವಿರುದ್ಧವಾಗಿದ್ದು, ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಈ ಜನಾಕ್ರೋಶ ಆದರೆ ಯಶಸ್ವಿ ಹೋರಾಟ ಮಾಡ್ತೀವಿ. ವೈಯಕ್ತಿಕವಾಗಿ ಜಾತಿ ಜನಗಣತಿನ ನಾವು ವಿರೋಧ ಮಾಡ್ತೀವಿ.